ಅಂಬೇಡ್ಕರ್ ಅವರ ಜಯಂತಿಯ ಪೂಜಾ ಕಾರ್ಯ ನಿರ್ವಹಿಸಿದ್ದೀರಾ, ಹೇಳಲಿಕ್ಕೆ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಆಚರಣೆಗಳನ್ನು ಇವತ್ತು ನಾವು ಬೆಳಗಾವಿ ನಗರದಲ್ಲಿ ಹಾಗೂ ಇಡೀ ಜಿಲ್ಲೆನಲ್ಲಿ ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ವಿ. ನಾವೊಂದು ಪೂರ್ವಭಾವಿ ಸಭೆ ಮಾಡ್ಕೊಂಡಿದ್ವಿ. ಈ ಸಭೆಯಲ್ಲಿ ಈ ಆಚರಣೆ ಯಾವ ರೀತಿ ಆಗಬೇಕು, ಆಚರಣೆ ಜಯಂತಿಯ ರೂಪರೇಷೆಗಳು ಹೆಂಗಿರಬೇಕಂತ ಹೇಳಿ ನಿರ್ಧಾರ ಮಾಡಿ ಎಲ್ಲ ಸಮಾಜದ ಮುಖಂಡರ ಜೊತೆ ಹಾಗೂ ಎಲ್ಲರ ಜೊತೆನೂ ನಾವು ಚರ್ಚೆ ಮಾಡಿಕೊಂಡು ಇವತ್ತು ನಾವು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಸಂವಿಧಾನದ ಮೂಲ ತತ್ವ ಹಾಗೂ ನಮ್ಮ ದೇಶದ ಮೂಲ ಮೌಲ್ಯ ಏನಿದೆ ಅಂದರೆ ನಮ್ಮಲ್ಲಿರುವಂಥ ವಿಭಿನ್ನತೆಯಲ್ಲಿ ಐಕ್ಯತೆ, ಅದನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಪ್ರತಿ ದಿವಸ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ನಾವೆಲ್ಲರೂ ಶ್ರಮಿಸಬೇಕಂತ ಕೋರುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಹಾರ್ದಿಕ ಶುಭಾಶಯಗಳು ಕೋರುತ್ತೇನೆ. ಸರ್, ಏನು ಜಿಲ್ಲಾಡಳಿತ ಮಾಡಲು ಜಿಲ್ಲಾ ಪಂಚಾಯತ್ ನನ್ನ ಪ್ರಕಾರ ಆಚರಣೆ ಒಂದು ಹಬ್ಬ ರೀತಿಯಲ್ಲಿ ಆಗಬೇಕು. ಅದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಹಾ ಹಬ್ಬ ಥರ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಸಮಾಜದ ಮುಖಂಡರಿರ್ಬೋದು, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿರ್ಬೋದು, ವಿವಿಧ ಇಲಾಖೆಗಳಿರ್ಬೋದು, शिवसेना उद्धव बाळासाहेब ठाकरे यांच्या वतीनं मोफत वैद्यकीय तपासणी शिबिर आयोजित करण्यात सालाबादप्रमाणे जिल्हा प्रमुख प्रकाश सोळकर साहेब यांच्या नेतृत्वाखाली हे करण्यात येत आहे. आतापर्यंत सीमा भागातील 70 गावांमध्ये हे शिबिर राबवण्यात आलेले आहे आणि दुसरा टप्पा या बडद गावात याची आज सांगता होत आहे आणि बडद गाव असेल किंवा सीमा भागातील जनतेनं त्यांचा लाभ घेतलेला आहे आणि आज बड्याशा गावातील जनतेनेही याचा लाभ घ्यावा असं मी विनंती करतो. जय हिंद, जय महाराष्ट्र.